ಶಾಲೆಯ ಹಳೆ ವಿದ್ಯಾರ್ಥಿಗಳು ಮಕ್ಕಳ ಕಲಿಕೆಗೆ ಸಹಕಾರ ನೀಡಿ ಡಿಡಿಪಿಐ ಕೃಷ್ಣಮೂರ್ತಿ ಮನವಿ. E5 ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕು ಮಾಸ್ತಿಯಲ್ಲಿ ಕೆಪಿಎಸ್ ಶಾಲೆಗೆ ಡಿಡಿಪಿಐ ಕೃಷ್ಣಮೂರ್ತಿ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿ, ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಹಾಗೂ ಮಕ್ಕಳ ಕಲಿಕೆಗೆ ಸಹಕಾರ ನೀಡಿ ಅಂತ ಡಿಡಿಪಿಐ ಕೃಷ್ಣಮೂರ್ತಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ದಾನಿಗಳಾದ ಜನಾರ್ದನ್ ಅವರು ತಮ್ಮ NGO ಮೂಲಕ 6 ರಿಂದ 8 ಕೋಟಿ ವೆಚ್ಚದಲ್ಲಿ 23 ಕೊಠಡಿಗಳು, ಅಡಿಗೆ ಮನೆ, ಆಟದ ಮೈದಾನ, ಸಿಸಿ ಕ್ಯಾಮೆರಾ, ಆಟದ ಸಾಮಗ್ರಿಗಳನ್ನು ನೀಡಿದ್ದು, ಇವುಗಳ ಲೋಕಾರ್ಪಣೆ ಕಾರ್ಯಕ್ರಮ ಜುಲೈ 26ರಂದು ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ದಾನಿಗಳ ಆಶಯದಂತೆ ಸ್ಥಳೀಯರು ಹಾಗೂ ಶಾಲೆಯಲ್ಲಿರುವ 3,500 ಸಂಖ್ಯೆ ಹೊಂದಿರುವ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಕಾರ್ಯಕ್ರಮದ ಮುನ್ನ ಶಾಲಾಡಳಿತ ಮಂಡಳಿ ನಿಗದಿಪಡಿಸುವ ದಿನದಂದು ಸಭೆ ಸೇರಿ ಎಲ್ಲ ರೀತಿಯ ಅಗತ್ಯಗಳನ್ನು ಮತ್ತು ಅವಶ್ಯಕತೆಗಳನ್ನು ನೀಡುವ ಮೂಲಕ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಮಕ್ಕಳ ಕಲಿಕೆಗೆ ಸಕ್ರಿಯವಾಗಿ ಸಹಕಾರ ನೀಡುವಂತೆ ಮತ್ತೊಮ್ಮೆ ಮನವಿ ಮಾಡಿದರು. ಶಾಲೆಗೆ ಭೇಟಿ ನೀಡಿದ ಉದ್ದೇಶ ಏನಂತಂದರೆ, ಒನ್ ಟೈಮ್ ಅಟ್ ಎ ಸ್ಕೂಲ್ ಒಂದು NGOದವರು ದಾನಿಗಳ ಮುಖಾಂತರ ಜನಾರ್ದನ್ ಅನ್ನುವಂತಹ ಅಮೇರಿಕದಲ್ಲಿರುವಂತಹ ಒಬ್ಬರು ಜನಾರ್ದನ್ ಅನ್ನುವಂತಹ ದಾನಿಗಳ ಮುಖಾಂತರ ಸುಮಾರು 6 ರಿಂದ 8 ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ 23 ಕೊಠಡಿಗಳು, ಅಡುಗೆ ಕೋಣೆ, ಪ್ಲೇ ಗ್ರೌಂಡು, CC ಕ್ಯಾಮ್ರಾ ಹಾಗೂ ಇನ್ನಿತರೆ ಪ್ಲೇ ಗ್ರೌಂಡ್ಸ್, ಮಕ್ಕಳಿಗೆ ಆಟಿಕೆಗಳು ಎಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ಒದಗಿಸಿಕೊಟ್ಟಿದ್ದಾರೆ. ಇದು ಕಾರ್ಯಕ್ರಮವನ್ನು 26ನೇ ತಾರೀಕು ಜುಲೈ 26ನೇ ತಾರೀಕು ಉದ್ಘಾಟನೆಗೆ ನಿಗದಿಪಡಿಸಲಾಗಿದೆ. ಒಂದು ಕಡೆ ಈ ರೀತಿ NGOಗಳು ಶಾಲೆಯ ಅಭಿವೃದ್ಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡಿಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಆಟೋಪಕರಣಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ದಾನಿಗಳ ಉದ್ದೇಶ ಏನಂತಂದರೆ, ಸ್ಥಳೀಯರ ಪಾರ್ಟಿಸಿಪೇಷನ್ ಮುಖ್ಯ ಅಂತ. ಅವರು ಇಷ್ಟೊಂದು ಕೋಟಿಗಳ ರೂಪಾಯಿಯಲ್ಲಿ ಪ್ರಾಜೆಕ್ಟನ್ನು ತಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡಿಕೊಡಿ, ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಬೇಕಾದ್ರೆ ಸ್ಥಳೀಯರ ಹಳೆ ವಿದ್ಯಾರ್ಥಿಗಳ, ಮುಖ್ಯವಾಗಿ ಈ ಶಾಲೆಯಲ್ಲಿ ಅಧ್ಯಯನ ಮಾಡಿದಂಥ ಹಳೆ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಈ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ, ವಾಟರ್ ಪ್ಲಾಂಟ್ ಸಹ ಮಾಡಿಕೊಡ್ತಾ ಇದ್ದಾರೆ. ಸೊ ಇದೆಲ್ಲನೂ ನಿರ್ವಹಣೆಗೆ ಅನುದಾನಗಳು, ಸಾಕಷ್ಟು ಅನುದಾನಗಳು ಬೇಕಾಗಿದೆ. ಈ ಅನುದಾನಗಳು ಎಲ್ಲಿಂದ ತರಬೇಕಾಗ್ತದೆ? ಸರ್ಕಾರ ಕೊಡುತ್ತೆ. ಸರ್ಕಾರ ಕೊಡುವಂತಹ ಅನುದಾನಗಳು ಜೊತೆಗೆ ಇನ್ನೂ ಬಹಳಷ್ಟು ಅನುದಾನ ಬೇಕಾಗ್ತದೆ. ಇಷ್ಟೆಲ್ಲ ಈ ದೊಡ್ಡ ಶಾಲೆ, LKG ಇದೆ, ಪ್ರೈಮರಿ ಸ್ಕೂಲ್ ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ. ಸುಮಾರು 1600 ಮಕ್ಕಳು ಇರ್ತಕ್ಕಂತಹ ಈ ಶಾಲೆ, ಇದರ ನಿರ್ವಹಣೆಯೂ ಸಹ ಅಷ್ಟೇ ಮುಖ್ಯ ಆಗಿದೆ. ಆ ನಿರ್ವಹಣೆ ಮಾಡೋದು ಹೇಗೆ ಅನ್ನುವಂತಹ ಸಮಸ್ಯೆ ಇಲ್ಲಿ ಇವತ್ತು ಬಂದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಮುಖ್ಯವಾಗಿ ಈ ಶಾಲೆಯಲ್ಲಿರುವಂತಹ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ ಏನಂತಂದರೆ, ಈಗ 3,500 ವಿದ್ಯಾರ್ಥಿಗಳ, ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಇದೆ. ನಮ್ಮ ಶಿಕ್ಷಕರ ಜೊತೆ, SDMC ಅಧ್ಯಕ್ಷರ ಜೊತೆ, ಪ್ರಿನ್ಸಿಪಾಲ್ಸ್ ಜೊತೆ ತಾವೆಲ್ಲರೂ ಸಹ ಸಹಕರಿಸಿ ಒಂದು ದಿನ ಇವರೇನು ನಿಗದಿ ಪಡಿಸ್ತಾರೆ ಆ ದಿನಾಂಕದಂದು ಈ ಶಾಲೆಗೆ ಭೇಟಿ ನೀಡಿ ಶಾಲೆಯಲ್ಲಿ ಏನು ನಡೀತಾ ಇದೆ, ಏನಿದೆ, ಮುಂದೆ ಏನು ಅಗತ್ಯತೆಗಳಿದೆ ಶಾಲೆಗೆ ಸಂಬಂಧಪಟ್ಟಂಗೆ ಇದನ್ನು ಚರ್ಚೆ ಮಾಡಿ ಈ ಶಾಲೆಯ ಅವಶ್ಯಕತೆಗಳನ್ನು ತಮ್ಮ ಮೂಲಕ, ಹಳೆ ವಿದ್ಯಾರ್ಥಿಗಳ ಮೂಲಕ, ದಾನಿಗಳ ಮುಖಾಂತರ, ಸ್ಥಳೀಯ ಮುಖಂಡರ ಮುಖಾಂತರ ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಲಿ ಅಂತ ಅಂದ್ಬಿಟ್ಟು ಈ ಹಳೆಯ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ದಯಮಾಡಿ ಸುಮಾರು 3,500ಕ್ಕಿಂತ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಸಂಘ ಇದಿದೆ. ಎಲ್ಲರೂ ಸಹ ಈ ಸಂಘದ ಒಂದು ದಿನಾಂಕ SDMC ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟರು, ಪ್ರಿನ್ಸಿಪಾಲ್ಸ್ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೀತಾರೆ. ಆ ದಿನ ಎಲ್ಲರೂ ಸಹ ಬಂದು ಈ ಶಾಲೆಯ ಅಭಿವೃದ್ಧಿಗೆ, ಆ ಮುಖಾಂತರ ಮಕ್ಕಳ ಕಲಿಕೆಗೆ ಅನುವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ತೀನಿ.